ಶ್ರೀ ಸದಾಶಿವ ಸ್ವಾಮಿಗಳು ಶ್ರೀ ಕ್ಷೇತ್ರ ಕಿರಿಕೊಡ್ಲಿಮಠ, ಕೊಡ್ಲಿಪೇಟೆ, ಕೊಡಗು ಜಿಲ್ಲೆ. ಶ್ರೀಮಠ ಕೊಡಗು ಜಿಲ್ಲೆಯಲ್ಲಿ ಕೊಡ್ಲಿಪೇಟೆ ಹೋಬಳಿಯಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರ ಕಿರಿಕೊಡ್ಲಿಮಠವಾಗಿದೆ. ಈ ಮಠ 250 ವರ್ಷಗಳ ಹಿಂದೆ ಕೊಡಗಿನ ಆಡಿರ್ತಕ್ಕಂಥ ರಾಜರ ಕಾಲದಿಂದ ಹಿಂದೆ ಕೂಡ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಆಗಿನಿಂದಲೂ ಕೂಡ ಈ ಶ್ರೀ ಕ್ಷೇತ್ರದ ಮೊದಲನೇ ಅಧಿಪತಿಗಳಾಗಿ ಶ್ರೀ ಉರಿಬಸವ ಮಹಾಸ್ವಾಮಿಗಳವರು ಪಟ್ಟವನ್ನು ಪಡ್ಕೊಂಡು ಶ್ರೀ ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದತ್ತ ತೆಗೆದುಕೊಂಡು ಹೋಗ್ತಾಯಿದ್ರು. ಶ್ರೀ ಗುರುಸಿದ್ಧ ಸ್ವಾಮಿಗಳ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಶ್ರೀ ಸಿದ್ಧಗಂಗಾ ಮಠದಲ್ಲಿ ನಡೆದಂತಕ್ಕಂಥದ್ದು. ಆ ನಂತರದಲ್ಲಿ 1930ನೇ ಇಸ್ವಿಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಶ್ರೀ ಗುರುಸಿದ್ಧ ಸ್ವಾಮಿಗಳವರನ್ನು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳವರ ನೇತೃತ್ವದಲ್ಲಿ ಒಂದು ಪಟ್ಟಾಧಿಕಾರ ಮಾಡಿ ಆಡಳಿತವನ್ನು ವಹಿಸಿಕೊಂಡು ಶ್ರೀ ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದತ್ತ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಅವರು ವಿದ್ಯಾರ್ಥಿ ನಿಲಯ, ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯ ಮಾಡುವುದರ ಮುಖಾಂತರ ಶ್ರೀ ಮಠದ ಅಭಿವೃದ್ಧಿಯನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. 1976ನೇ ಇಸ್ವಿಯಲ್ಲಿ ಪೂಜ್ಯರು ಲಿಂಗೈಕ್ಯರಾದ ನಂತರ ಶ್ರೀ ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಸಾನ್ನಿಧ್ಯ ನೇತೃತ್ವದಲ್ಲಿ ಶ್ರೀ ಮಠದ ಪೀಠಾಧಿಪತಿಗಳಾಗಿ 1983ನೇ ಇಸ್ವಿಯಲ್ಲಿ ಶ್ರೀ ಸದಾಶಿವ ಸ್ವಾಮಿಗಳವರದ ನಮ್ಮನ್ನು ಶ್ರೀಮಠಕ್ಕೆ ಪಟ್ಟಾಧಿಕಾರಿಗಳಾಗಿ ಮಾಡಿರ್ತಕ್ಕಂಥದ್ದು. ಆ ನಂತರದಲ್ಲಿ ನಾವು ಪಟ್ಟಾಧಿಕಾರಿಗಳಾದ ನಂತರವೂ ಕೂಡ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಸಂಸ್ಕೃತ ವೇದ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಶ್ರೀಮಠಕ್ಕೆ ಬಂದು ಶ್ರೀಮಠದ ಅಭಿವೃದ್ಧಿಯನ್ನು ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ಶ್ರೀಮಠದ ವತಿಯಿಂದ ವಿದ್ಯಾರ್ಥಿ ನಿಲಯ ಇರ್ಬೋದು. 2006ನೇ ಇಸ್ವಿಯಲ್ಲಿ ಸಿದ್ಧಗಂಗಾ ಮಠದ ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ನೇತೃತ್ವದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಹಿರಿಯ ಗುರುಗಳಾದ ಶ್ರೀ ಗುರುಸಿದ್ಧ ಸ್ವಾಮಿ ವಿದ್ಯಾಪೀಠ ಅಂತ ಹೇಳಿ ಸ್ಥಾಪನೆ ಮಾಡಿ LKGಯಿಂದ ಹಿಡಿದು ದ್ವಿತೀಯ PUC ಅವರಿಗೆ ಕಡಿಮೆ ಶುಲ್ಕದಲ್ಲಿ 700 ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ವಿದ್ಯಾಭ್ಯಾಸವನ್ನು ಕೊಡುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು. ಸಭಾಂಗಣವನ್ನು ನಿರ್ಮಾಣ ಮಾಡಿ ಈ ಭಾಗದ ಎಲ್ಲ ಬಡವರಿಗೆ ಇರ್ಬೋದು, ದೀನ ದಲಿತರಿಗಿರ್ಬೋದು ಸಹಾಯ ಹಸ್ತವನ್ನು ಮಾಡ್ತಕ್ಕಂಥ ಒಂದು ಸಭಾಂಗಣವನ್ನು ನಿರ್ಮಾಣ ಮಾಡಿ ವರ್ಷಕ್ಕೆ 3-4 ಬಾರಿ ಶ್ರೀ ಮಠದ ವತಿಯಿಂದ ಶಿವಾನುಭವ ಗೋಷ್ಠಿಯನ್ನು ಇಟ್ಟುಕೊಂಡು ಆ ಮುಖೇನ ಜನರಲ್ಲಿ ಧಾರ್ಮಿಕ ಭಾವನೆಯನ್ನು, ಜಾಗೃತಿಯನ್ನು ಉಂಟು ಮಾಡಿಕೊಳ್ಳುವಂಥ ಕೆಲಸವನ್ನು ಶ್ರೀಮಠ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಸಾಮಾಜಿಕ ಶಿಕ್ಷಣದ ಜೊತೆಗೆ ಒಂದು ಸಂಸ್ಕಾರದ ಶಿಕ್ಷಣವನ್ನು ಕೂಡ ಶ್ರೀಮಠ ಕೊಡ್ತಾ ಬರ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕೇ ಈ ಭಾಗದ ಎಲ್ಲರಿಗೆ ಒಂದು ಶ್ರೀ ಗುರುಸಿದ್ಧ ಸ್ವಾಮಿ ವಿದ್ಯಾಪೀಠ ಅಂದರೆ ವಿಶೇಷವಾದ ಗೌರವವನ್ನು ಜನ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಶ್ರೀಮಠ ರಾಜರ ಆಳ್ವಿಕೆಯಲ್ಲಿ ಅನೇಕ ಎಡರುತೊರೆಗಳನ್ನು ಕಂಡು ಶ್ರೀಮಠದ ಆಸ್ತಿ ಇಲ್ಲದ ಮಠವನ್ನಾಗಿ ರಾಜ ಯಾವುದೋ ಒಂದು ಕಾರಣಕ್ಕಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠಕ್ಕೆ ಸೇರಿದಂಥ 60-70 ಹಳ್ಳಿಯ ಜನ ಈ ಮಠವನ್ನು ಅಭಿವೃದ್ಧಿಪಡಿಸೋಸ್ಕರ ಪ್ರತಿ ವರ್ಷವೂ ಕೂಡ ಒಂದು ದವಸ ಧಾನ್ಯಗಳನ್ನು ನೀಡುವುದರ ಮುಖಾಂತರ ಶ್ರೀಮಠವನ್ನು ಅಭಿವೃದ್ಧಿಯ ಪಥದತ್ತ ಭಕ್ತರು ಪಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ಅದೇ ರೀತಿ ಶಿಕ್ಷಣ ಸಂಸ್ಥೆಯೂ ಕೂಡ ಆ ಒಂದು ಸಂಸ್ಥೆಗೆ 2 ಎಕರೆ ಜಾಗವನ್ನು ದಾನಿಗಳಾದ ಕೊಡ್ಲಿಪೇಟೆಯ ಮಹಂತಪ್ಪ ಕುಟುಂಬದವರು ಕೊಟ್ಟಿರ್ತಕ್ಕಂಥದ್ದು. ಆ ಜಾಗದಲ್ಲೇ ಶಿಕ್ಷಣ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿ ಪ್ರತಿಯೊಂದು ಕೂಡ ಅಲ್ಲಿ ಏನು ಕಟ್ಟಡಗಳು ನಡೆದಿದೆ 7-8 ಕೋಟಿ ರೂಪಾಯಿನ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಅವೆಲ್ಲವೂ ಕೂಡ ದಾನಿಗಳ ಸಹಾಯದಿಂದಲೇ ಮಾಡಿರ್ತಕ್ಕಂಥದ್ದು. ಅಂತಹ ಅನೇಕ ಕಾರ್ಯಕ್ರಮಗಳನ್ನು ಶ್ರೀ ಕಿರಿಕೊಡ್ಲಿಮಠ ಇದುವರೆಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದೆ. ಇದು ನಿರಂತರವಾಗಿ ಸಿದ್ಧಗಂಗಾ ಮಠದ ಪರಂಪರೆಯ ಜೊತೆಗೆ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಶ್ರೀಮಠ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇರ್ತಕ್ಕಂಥದ್ದು.